ಎಸ್. ನೋಡಿ, ಇವತ್ತು ನಾನು ಸುಷ್ಮಿತಾ ಮತ್ತು ಸಿಂಧುಗೆ ಅವರು ಬೆಂಗಳೂರಿನಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ರೆಕಾರ್ಡಿಂಗ್ ಅವರಿಗೋಸ್ಕರ ಅಂತಲ್ಲ, ಎಲ್ಲರಿಗೂ ನಾನು ಇದನ್ನ ಶೇರ್ ಮಾಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್, ನೀವೆಲ್ಲನ ಇಂಟರ್ವ್ಯೂಗೆ ಹೋದಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು, IT ಕಂಪ್ನಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ TVS ಲಾಜಿಸ್ಟಿಕ್ಸ್ಗೆ ಹೋಗಿರ್ಬೋದು ಅಥವಾ ಇನ್ಫೋಸಿಸ್ಗೆ ಹೋಗಿರ್ಬೋದು, ಅಲ್ಲಿ ಅವ್ರು ಏನು ಕೇಳ್ತಾರೆ, ನೀವು SAP ಆಗಿದೆ ಅಂತ ಹೇಳ್ತೀರಾ. ಅವಾಗ ಅವ್ರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ನೋಡಮ್ಮ, ನಿಂದು SAP ಫೀಕೋ ಆಗಿದೆ, ನಮಗೆ MM ಬೇಕು ಅಂದ್ಕೊಳ್ಳೆ ನೀವು ಹಾರಿ ಅಯ್ಯೋ ನಾವು MM ಮಾಡ್ಬೇಕಿತ್ತು ಅಂತ ಸೋಲು ಒಪ್ಕೊಂಡ್ಬಿಡ್ತೀವಿ. ಅಲ್ಲ, ನೀವು ಈಗ SAP ಫಿನಾನ್ಷಿಯಲ್ ಕಂಟ್ರೋಲಿಂಗ್ ಮಾಡಿದ್ರು ಸಹ ಅದರಲ್ಲಿ ನೀವು FB60 ಅಂತ ಒಂದು ಟ್ರಾನ್ಸಾಕ್ಷನ್ ಕಲ್ತಿರ್ತೀರ. FB60 ಅಂದ್ರೆ ಏನು? ನೀವು ಪರ್ಚೇಸ್ ಎಂಟ್ರಿ ಹೊಡಿತೀರಾ. ಫಾರ್ ಎಕ್ಸಾಂಪಲ್, FB60 ಅಂತ ಹೊಡೆದಾಗ ನೀವೇನ್ ಮಾಡ್ತೀರಾ? ಡೆಬಿಟ್ ಪರ್ಚೇಸು ಕ್ರೆಡಿಟ್ ವೆಂಡರ್ ಮಾಡ್ತೀರಾ. ಓಕೆ, ಡೆಬಿಟ್ ಪರ್ಚೇಸ್ ಕ್ರೆಡಿಟ್ ವೆಂಡರ್ ಅಂತ ಮಾಡಿದಾಗ ಈ ಒಂದು ಪದ್ಧತಿ ಸಹ ಪರ್ಚೇಸ್ ಎಂಟ್ರಿ ಅಂತ ನಾವು ಕರೆಯಲ್ಪಡುತ್ತೇವೆ. ಓಕೆ, ಆಮೇಲೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಹೇಳೋದಾದ್ರೆ FB70 ಅಂತ ಹೊಡಿತೀರಾ. FB60 ಇದೆ ಪರ್ಚೇಸ್ ಎಂಟ್ರಿ ರಿಲೇಟೆಡ್ ಟು ವೆಂಡರ್. ಅದೇ ತರ FB70 ಅಂತ ಹೊಡೆಸಿರ್ತಾರೆ ಬದ್ರಿ ಸರ್. FB70 ಒಂದು 10 ಎಂಟ್ರಿ ಹೊಡೆದಿರ್ತೀರಾ, FB60 ಒಂದು 10 ಎಂಟ್ರಿ ಹೊಡೆದಿರ್ತೀರಾ. ಕರೆಕ್ಟ್? FB60 10 ಎಂಟ್ರಿ ಹೊಡೆದಿರ್ತೀರಾ, ಸುಮ್ಮನೆ ಹೊಡೆದ್ಬಿಟ್ಟಿರ್ತೀರಾ. ಕರೆಕ್ಟ್? ಅರ್ಥ ಮಾಡ್ಕೋಬೇಕು. ಡೆಬಿಟ್ ಪರ್ಚೇಸ್ ಕ್ರೆಡಿಟ್ ವೆಂಡರ್, ಇದು ಪರ್ಚೇಸ್ ಎಂಟ್ರಿ. ಅದೇ ತರ ಸೇಲ್ಸ್ ಎಂಟ್ರಿ. ಸೇಲ್ಸ್ ಎಂಟ್ರಿ ಏನಾಗುತ್ತೆ? ಡೆಬಿಟ್ ಸನ್ರಿ ಡೇಟಾರು, ಕ್ರೆಡಿಟ್ ಸೇಲ್ಸ್. ಓಕೆ, ನಾನಿಲ್ಲಿ ನಿಮಗೆ GST ತಗೊಳ್ತಾ ಇಲ್ಲ. GST ತಗೊಂಡ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಇಂಟರ್ವ್ಯೂನಲ್ಲಿ ಇಷ್ಟೇ ಹೇಳ್ಬೇಕು, ಪರ್ಚೇಸ್ ಎಂಟ್ರಿ ಹೆಂಗ್ ಹೊಡಿತೀಯಮ್ಮ ಕಂಪ್ಯೂಟರಲ್ಲಿ ಅಂತ ಕೇಳಿದಾಗ, ಸರ್ ನಾನು FB60ಗೆ ಹೋಗ್ತೀನಿ, ಡೆಬಿಟ್ ಪರ್ಚೇಸ್ ಕ್ರೆಡಿಟ್ ವೆಂಡರು, ಈ ಎಂಟ್ರಿಗೆ ನಾವು ಕ್ರೆಡಿಟ್ ಪರ್ಚೇಸ್ ಅಂತ ಕರೀತೇವೆ. ಓಕೆ, ಅದೇ ತರ ಸೇಲ್ಸ್ ಎಂಟ್ರಿ ಹೆಂಗ್ ಹೊಡಿತೀಯ ಅಂತ ಕೇಳ್ತಾರೆ, ಡೆಬಿಟ್ ಸನ್ರಿ ಡೇಟಾರ್ಸ್, ಕ್ರೆಡಿಟ್ ಸೇಲ್ ಅಂತ ಹೇಳಬೇಕು. ಓಕೆ, ಇಲ್ಲಿ ನೋಡಿ, ಗಮನಿಸಿ ನೀವು, ಸೇಲ್ಸ್ ಆರ್ಡರ್ ಅನ್ನು ಕೊಟ್ಟಾಗ ನಾವೇನ್ ಮಾಡ್ತೀವಿ? ಸೇಲ್ಸ್ ಆರ್ಡರ್ ಅನ್ನು ನಾವು ರಿಸೀವ್ ಮಾಡಿದಾಗ ಅಲ್ಲಿ ನಾವು FB70 ಅನ್ನು ಯೂಸ್ ಮಾಡ್ತೇವೆ. ಸೇಲ್ಸ್ ಅಂದ್ರೆ ಸರಕುಗಳು ನಮ್ಮ ಒಂದು ಕಂಪನಿಯಿಂದ ಹೊರಗೆ ಹೋಗುತ್ತವೆ, ಅದಕ್ಕೆ ಸೇಲ್ ಅಂತ ಕರೆಯುತ್ತೇವೆ. ಪರ್ಚೇಸ್ ಅಂದ್ರೆ ಹೊರಗಡೆ ಇಂದ ಮೆಟೀರಿಯಲ್ ಒಳಗಡೆ ಬರುತ್ತೆ, ಅದಕ್ಕೆ ನಾವು ಪರ್ಚೇಸ್ ಎಂದು ಕರೆಯುತ್ತೇವೆ. ಇಲ್ಲಿ ನೀವು ಕಂಪನಿ, ನೀವು ಅಂದ್ರೆ ಕಂಪನಿ ಯಾರಿಗೆ ಒಂದು ಸರಕುಗಳನ್ನು ಮಾರಾಟ ಮಾಡಿದಾಗ, ಯಾರಿಗೆ ನೀವು ಮಾರಾಟ ಮಾಡ್ತಿರಲ್ಲ ಉದರಿ ರೂಪದಲ್ಲಿ, ಅವರಿಗೆ ನಾವು ಸನ್ರಿ ಡೆಟಾರ್ ಎಂದು ಕರೆಯುತ್ತೇವೆ ಅಥವಾ ಕಸ್ಟಮರ್ ಎಂದು ಕರೆಯುತ್ತೇವೆ. ಸನ್ರಿ ಡೆಟಾರ್ ಅಥವಾ ಕಸ್ಟಮರ್ ಎಂದು ಕರೆಯುತ್ತೇವೆ. ಆ ಒಂದು ಪದ್ಧತಿಗೆ ನಾವು ಏನ್ ಮಾಡ್ತೀವಿ? ಆರ್ಡರ್ ಟು ಕ್ಯಾಶ್ ಅಂತ ಕರಿತೇವೆ. ಸೇಲ್ಸ್ ಆರ್ಡರ್ ಯಾವಾಗ ನೀವು ರಿಸೀವ್ ಮಾಡಿಕೊಂಡು ಆ ಸೇಲ್ಸ್ ಆರ್ಡರ್ನ ನೀವು ಸೇಲ್ ಆಗಿ ಕನ್ವರ್ಟ್ ಮಾಡಿ ಬಿಲ್ಲಿಂಗ್ ಮಾಡ್ತಿರಲ್ಲ, ಬಿಲ್ಲಿಂಗ್ ಮಾಡುವಾಗ 2 ಬಿಲ್ಲಿಂಗ್ ಇದೆ. ಒಂದು ಇನ್ಕಮಿಂಗ್ ಬಿಲ್ಲಿಂಗು, ಇನ್ನೊಂದು ಔಟ್ ಗೋಯಿಂಗ್ ಬಿಲ್ಲಿಂಗು. ಔಟ್ ಗೋಯಿಂಗ್ ಬಿಲ್ ಅಂದ್ರೆ ಸರಕುಗಳನ್ನು ಹೊರಗೆ ಕಳಿಸ್ತಾ ಇದ್ದೀರಾ, ಯಾರಿಗೆ ಕಳಿಸ್ತಾ ಇದ್ದೀರಾ ಅವನಿಗೆ ಕಸ್ಟಮರ್ ಎಂದು ಕರೆಯುತ್ತಾರೆ. ಇನ್ಕಮಿಂಗ್ ಇನ್ವಾಯ್ಸ್ ಅಂದ್ರೆ ಮೆಟೀರಿಯಲ್ ಜೊತೆಗೆ ಇನ್ವಾಯ್ಸ್ ಒಳಗಡೆ ಬರುತ್ತದೆ, ಅದಕ್ಕೆ ನಾವು ಏನಂತ ಕರೀತೇವೆ? ಅವರಿಗೆ ನಾವು ವೆಂಡರ್ ಅಂತ ಕರೆಯುತ್ತೇವೆ. ಇಲ್ಲಿ ಈಗ ನಾನು ಒಂದು ಸಮರಿ ಮಾಡೋದಾದ್ರೆ, ಸೇಲ್ಸ್ ಎಂಟ್ರಿ, ಓಕೆ, ಸೇಲ್ಸಿಗೆ ಸಂಬಂಧಪಟ್ಟಿರೋದು ಕಸ್ಟಮರ್. ಕಸ್ಟಮರ್ಗೆ ಯಾವಾಗ ನೀವು ಮೆಟೀರಿಯಲ್ ಕಳಿಸ್ತೀರಿ ಅಂದ್ರೆ ಸೇಲ್ಸ್ ಆರ್ಡರ್ ಬಂದಾಗ. ಸೇಲ್ಸ್ ಆರ್ಡರ್, ಇನ್ವಾಯ್ಸ್, ಅಕೌಂಟ್ಸ್ ರಿಸೀವೇಬಲ್, ಇವೆಲ್ಲ ಕಸ್ಟಮರ್ಗೆ ಸಂಬಂಧಪಟ್ಟಿರೋದು. ಯಾವಾಗ ನೀವು P2P ಅಂತ ಬರುತ್ತೆ, ವೆಂಡರ್ ಅಂತ ಬಂದಾಗ ಅದು ಪರ್ಚೇಸ್ ಎಂಟ್ರಿ ಅಂತ ತಿಳ್ಕೋಬೇಕು. ಓಕೆ, ವೆಂಡರ್ ಅಂತ ಬಂದಾಗ ಪರ್ಚೇಸ್ ಎಂಟ್ರಿ, ಆಮೇಲೆ ಇನ್ಕಮಿಂಗ್ ಇನ್ವಾಯ್ಸ್ ಅಂತ ಕರಿತೇವೆ, ಯಾಕಂದ್ರೆ ಮೆಟೀರಿಯಲ್ ಒಳಗೆ ಬರುತ್ತೆ ಮತ್ತು ಕಂಪನಿಯಿಂದ ಪೇಮೆಂಟ್ ಆಗುತ್ತೆ. ಓಕೆ, ಕಂಪನಿಯಿಂದ ನೀವು ಯಾರಿಗೆ ಪೇಮೆಂಟ್ ಮಾಡ್ತಿರಲ್ಲ ರಾ ಮೆಟೀರಿಯಲ್ಗೆ, ಅವರಿಗೆ ನಾವು ಏನಂತ ಕರಿತೇವೆ? ಅಕೌಂಟ್ಸ್ ಪೇಬಲ್ ಎಂದು ಕರೆಯುತ್ತೇವೆ. ಓಕೆ, ನಿಮಗೆ ಕಸ್ಟಮರ್ ಇಂದ ದುಡ್ಡು ಒಳಗಡೆ ಬಂದಾಗ ಅದಕ್ಕೆ ನಾವು ಅಕೌಂಟ್ಸ್ ರಿಸೀವೇಬಲ್ ಎಂದು ಕರೆಯುತ್ತೇವೆ. ಓಕೆ, ನೀವು ಯಾವಾಗಲೂ ಬಿಲ್ಲಿಂಗ್ ಮಾಡುವಾಗ ಪದ್ಧತಿ ಏನಂದ್ರೆ, ಫಸ್ಟ್ ಸೇಲ್ಸ್ ಆರ್ಡರ್ ಬರುತ್ತೆ, ಆ ಸೇಲ್ಸ್ ಆರ್ಡರ್ನ ನೀವು SAP ಒಳಗೆ ಇನ್ವಾಯ್ಸ್ ಮಾಡ್ತೀರಾ. ಇನ್ವಾಯ್ಸ್ ಹೆಂಗ್ ಮಾಡ್ತೀರಾ ಅಂದ್ರೆ FB70 ಅಂತ ನೀವು ಮಾಡ್ತೀರಾ. ಟ್ರಾನ್ಸಾಕ್ಷನ್ ಕೋಡ್ FB70 ಅಂತ ಯೂಸ್ ಮಾಡ್ತೀರಾ.
ನೀವು ಇಂಟರ್ವ್ಯೂನಲ್ಲಿ ಅದೇ ಕೇಳ್ತಾರೆ, ಸೇಲ್ ಮಾಡುವಾಗ ಹೆಂಗೆ ಮಾಡ್ತೀಯಮ್ಮ ಅಂತ ಕೇಳಿದಾಗ ಮೊದಲನೇ ಹೆಜ್ಜೆ ಸೇಲ್ಸ್ ಆರ್ಡರ್ ರಿಸೀವ್ ಮಾಡ್ತೀವಿ. ಸೇಲ್ಸ್ ಆರ್ಡರ್ ರಿಸೀವ್ ಮಾಡ್ಕೊಂಡಾಗ ಆ ಪರ್ಟಿಕ್ಯುಲರ್ ಕಸ್ಟಮರ್ದು ಕ್ರೆಡಿಟ್ ಲಿಮಿಟ್ ಚೆಕ್ ಮಾಡ್ತೀವಿ. ಕ್ರೆಡಿಟ್ ಲಿಮಿಟ್ ಚೆಕ್ ಮಾಡಿ FB70 ಹೋಗ್ತೀವಿ. FB70 ಹೋಗ್ಬಿಟ್ಟು ಡೆಬಿಟ್ ಸನ್ರಿ ಡೇಟಾ ಕ್ರೆಡಿಟ್ ಸೇಲ್ಸ್ ಅಂತ ಮಾಡ್ತೀವಿ. ಇದು ಸೇಲ್ಸ್ ಎಂಟ್ರಿ ಅಂತ ಕರಿತೀವಿ. ಪರ್ಚೇಸ್ ಎಂಟ್ರಿ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಪರ್ಚೇಸ್ ಎಂಟ್ರಿ ಅಂದಾಗ ನಾವು ಪರ್ಚೇಸ್ ಆರ್ಡರನ್ನು ವೆಂಡರ್ಗೆ ಕೊಟ್ಟಾಗ ವೆಂಡರ್ ನಮಗೆ ಸರಕುಗಳನ್ನು ಕಳಿಸ್ತಾನೆ. ವೆಂಡರ್ ಸರಕುಗಳು ಬಂದಾಗ ಗೋಡೌನ್ನಲ್ಲಿ ಅನ್ಲೋಡ್ ಆಗಿ ಆ ಇನ್ಕಮಿಂಗ್ ಇನ್ವಾಯ್ಸ್ ನಮ್ಮ ಟೇಬಲ್ಗೆ ಬಂದಾಗ ನಾವು FB60 ಟ್ರಾನ್ಸಾಕ್ಷನ್ ಕೋಡನ್ನು ಯೂಸ್ ಮಾಡಿ ಡೆಬಿಟ್ ಪರ್ಚೇಸು ಕ್ರೆಡಿಟ್ ವೆಂಡರ್ ಅಂತ ಮಾಡುತ್ತೇವೆ. ಇಲ್ಲಿ ಸೇಲನ್ನು ಮಾಡಿದಾಗ ಅದನ್ನು ನಾವು ನೋಡಲು FBL5N ಅನ್ನು ಯೂಸ್ ಮಾಡ್ತೇವೆ. ನಾವು ಒಂದು ತಿಂಗಳಿಗೆ ಒಂದು 10 ಇನ್ವಾಯ್ಸ್ಗಳನ್ನು ಮಾಡಿದಾಗ ಆ ಒಂದು ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟನ್ನು ನೋಡಲು FBL5N ಅನ್ನು ಯೂಸ್ ಮಾಡ್ತೇವೆ. ಅದೇ ಥರ ವೆಂಡರನ್ನು ಸ್ಟೇಟ್ಮೆಂಟನ್ನು ನೋಡಲು ಒಂದು ತಿಂಗಳಲ್ಲಿ ಎಷ್ಟು ಒಂದು ಮೆಟೀರಿಯಲ್ ಒಳಗಡೆ ಬಂದಿದೆ ಅಂತ ನೋಡುವಾಗ FBL1N ಅನ್ನು ನೋಡುತ್ತೇವೆ. ಕರೆಕ್ಟಾ? ಓಕೆ, ಇದನ್ನು ನೋಡ್ಕೊಳ್ಳಿ. ಹೆಂಗಿದ್ರು ಈಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಟೋಟಲ್ 5 ಟ್ರಾನ್ಸಾಕ್ಷನ್ಗಳು SAPಯಲ್ಲಿ ತುಂಬ ಮುಖ್ಯ. F-02 ನೀವು ಇಂಪ್ಲಿಮೆಂಟೇಷನ್ ಎಲ್ಲ ಮುಗಿದ ನಂತರ F-02ನಲ್ಲಿ ಏನು ಹೊಡಿತೀರಲ್ಲ ಅದು ಜನರಲ್ ಲೆಡ್ಜರ್ ಅಂತ ಕರೆಯುತ್ತೇವೆ. ಜನರಲ್ ಲೆಡ್ಜರ್ ಆಸ್ ಎ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಜನರಲ್ ಲೆಡ್ಜರ್ ಅಂದರೆ ಆ ಒಂದು ನಾಮಫಲಕವೇ ನಿಮಗೆ ತಿಳಿಸುವುದೇನೆಂದರೆ ಜನರಲ್ ಲೆಡ್ಜರ್ ಅಂದರೆ ಸಾಧಾರಣವಾಗಿ ದುಡ್ಡು ಒಳಹರಿವು ಮತ್ತು ದುಡ್ಡು ಹೊರಹರಿವು. ಅಂದರೆ ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋ. ಐದರ್ ಇಟ್ ಮೇ ಬಿ ಚೆಕ್ ಒಳಗಡೆ ಬರೋದಾಗಲಿ, ಚೆಕ್ ಹೊರಗಡೆ ಹೋಗೋದಾಗಲಿ, ಕ್ಯಾಶ್ ಒಳಗಡೆ ಬರೋದಾಗಲಿ, ಕ್ಯಾಶ್ ಹೊರಗಡೆ ಹೋಗೋದಾಗಲಿ. ಇದು ಮತ್ತು ಕಸ್ಟಮರಿಗೂ ಮತ್ತು ವೆಂಡರಿಗೂ ಬಿಟ್ಟು ಬೇರೆ ಎಲ್ಲ. ಫಾರ್ ಎಕ್ಸಾಂಪಲ್ ಈಗ ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕು, ಆಮೇಲೆ ಕ್ಯಾಶ್ ಪೇಡ್ ಟು ಬ್ಯಾಂಕು, ಆಮೇಲೆ ಸ್ಟೇಷನರಿ ಪೇಡು, ವಾಟರ್ ಚಾರ್ಜಸ್ ಪೇಡು, ಟೆಲಿಫೋನಿಕ್ ಬಿಲ್ ಪೇಡು, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಪೇಡು, ಇಂಥವು ಚಿಕ್ಕ ಪುಟ್ಟ ಖರ್ಚುಗಳೇನಿರ್ತಾವಲ್ಲ ಜನರಲ್ ಅಂತ ಕರಿತೀವಿ. ಅದು F-02ನಲ್ಲಿ ನೀವು ಎಂಟ್ರಿ ಹೊಡಿತೀರಾ. F-02 ಎಲ್ಲ ಒಂದು 100 ಎಂಟ್ರಿ ಒಂದು ದಿನ ಕೊಡಿದ ತಕ್ಷಣ ಅದನ್ನು ನೀವು ವ್ಯೂ ಮಾಡೋದು ಎಲ್ಲಿಯಪ್ಪ ಅಂದರೆ FBL3Nನಲ್ಲಿ ವ್ಯೂ ಮಾಡ್ತೀರಾ. ಈ ಎರಡು F-02 ಮತ್ತು FBL3N ಎರಡನ್ನು ನಾವು ಮ್ಯಾಚ್ ಮಾಡಿದಾಗ ಇದಕ್ಕೆ ನಾವು ಜನರಲ್ ಲೆಡ್ಜರ್ ಅಂತ ಕರಿತೇವೆ. ಅದೇ ಥರ ನೆಕ್ಸ್ಟ್ ನಾವು ಪರ್ಚೇಸ್ ಎಂಟ್ರಿಗೆ ಹೋಗೋಣ. ಪರ್ಚೇಸ್ ಎಂಟ್ರಿ ಅಂದಾಗ FB60 ನಾನು ಈಗ ಮುಂಚೆ ಹೇಳಿದ ಹಾಗೆ ಮೆಟೀರಿಯಲ್ ನಿಮ್ಮ ಕಂಪನಿಯಾಗಿ ರಾ ಮೆಟೀರಿಯಲ್ ನೀವು ತರಿಸ್ಕೊಳ್ಳುವಾಗ FB60ಯಲ್ಲಿ ಪರ್ಚೇಸ್ ಎಂಟ್ರಿ ಹೊಡಿತೀರಾ. ಪರ್ಚೇಸ್ ಎಂಟ್ರಿ ಹೊಡೆದಾಗ ಡೆಬಿಟ್ ಪರ್ಚೇಸ್ ಕ್ರೆಡಿಟ್ ವೆಂಡರ್ ಆಗುತ್ತೆ. ಆ FB60 ಎಂಟ್ರಿಯನ್ನು ಹೊಡೆದಾಗ ಒಂದು 100 ಎಂಟ್ರಿ FB60 ಪೋಸ್ಟಿಂಗ್ ಆದ ನಂತರ ಅದನ್ನು ನೀವು ಜನರಲ್ ಲೆಡ್ಜರಲ್ಲಿ ನೋಡೋದಾದರೆ FBL1Nನಲ್ಲಿ ನೋಡ್ತೀರಾ. FBL1ನಲ್ಲಿ ಯಾಕೆ ನೋಡಬೇಕು ಅಂದರೆ ಪರ್ಚೇಸ್ ಮಾಡಿದಾಗ 30 ದಿನಗಳ ನಂತರ ಆ ವೆಂಡರ್ಗೆ ನಾವು ಪೇಮೆಂಟ್ ಮಾಡಬೇಕು. ಅದಕ್ಕೆ ನಾವು FBL1Nನಲ್ಲಿ ನೋಡಿ, ಅದು ಓಪನ್ ಐಟಮ್ ಅಂತ ಕರಿತೀವಿ, ರೆಡ್ ಕಲರಲ್ಲಿರುತ್ತೆ. ಅದನ್ನು ನಾವೇನು ಮಾಡಬೇಕು, ಪೇಮೆಂಟ್ ಮಾಡುವಾಗ ಯಾವುದನ್ನು ನಾವು ಯೂಸ್ ಮಾಡ್ತೇವೆ, FB60ಗೆ ನಾವು ಪೇಮೆಂಟ್ ಮಾಡುವಾಗ F-53 ಕರೆಕ್ಟ್. F-53ನ ಓಪನ್ ಪರ್ಚೇಸ್ ಎಂಟ್ರಿ ನಿಮಗೆ ಓಪನ್ FBL1Nನಲ್ಲಿ ಪೆಂಡಿಂಗ್ ಅಂತ ಕಾಣುತ್ತೆ. ಪೆಂಡಿಂಗ್ ಹೇಗೆ ಕಾಣುತ್ತೆ, ಕೆಂಪು ಕಂಡ್ರೆ ಅದು ಓಪನ್ ಐಟಮು. ಅದನ್ನು ನೀವು F-53ಯಲ್ಲಿ ಹೋಗಿ ಅದನ್ನು ಕ್ಲಿಯರಿಂಗ್ ಮಾಡಿದರೆ ಅದಕ್ಕೆ ನೀವು ಅಕೌಂಟ್ಸ್ ಪೇಬಲ್ ಅಂತ ಕರಿತೀರಾ. ಇದೇ ಥರ ಏನಾಗುತ್ತೆ, FB60, FBL1N ಮತ್ತು F-53 ಈ ಮೂರೂ ಸೇರಿದಾಗ P2P ಎಂದು ಕರೆಸಲ್ಪಡುತ್ತದೆ. ಓಕೆ, ಅದೇ ಥರ ಇನ್ನು ಫೈನಲ್ ಆಗಿ ಏನಾಗುತ್ತೆ, FB70 ನೀವು ಪೋಸ್ಟಿಂಗ್ ಮಾಡ್ತೀರಾ. FB70 ಪೋಸ್ಟಿಂಗ್ ಮಾಡಿದಾಗ ಡೆಬಿಟ್ ಸನ್ರಿ ಡೆಟಾರ್ ಅಂತ ಕರಿತೇವೆ, ಕ್ರೆಡಿಟ್ ಸೇಲ್ ಅಂತ ಕರಿತೇವೆ. ಆ ಪೋಸ್ಟಿಂಗ್ ಆಗಿದ ನಂತರ ಸೇವ್ ಮಾಡಿದ ತಕ್ಷಣ FBL5Nಗೆ ಹೋಗ್ತೀರಾ. FBL5Nಗೆ ಹೋಗ್ಬಿಟ್ಟು ನೀವು ಆ ಡೆಟಾರ್ದು ಕೆಂಪಗೆ ಕಾಣುತ್ತೆ. ಕೆಂಪಗೆ ಕಂಡ್ರೆ ಅದರ ಅರ್ಥ ಏನಂದರೆ ಅವನಿಂದ ದುಡ್ಡು ಬರಬೇಕು ಅಂತ ಅರ್ಥ. ಓಕೆ, ಆ ದುಡ್ಡು ಬರಬೇಕು ಅಂದಾಗ ಕೆಂಪು ಕಂಡು ಕೂಡಲೇ 30 ದಿನ, 60 ದಿನ, 90 ದಿನ ಉದರಿ ರೂಪದಲ್ಲಿ ನೀವು ಅವರಿಗೆ ಮೆಟೀರಿಯಲನ್ನು ಕೊಟ್ಟಿರುತ್ತೀರಿ. ಆವಾಗ ಒಂದು 30 ದಿನದ ಕಸ್ಟಮರ್ ನಾವು ಉದಾಹರಣೆಗೆ ತಗೊಂಡಾಗ 30 ದಿನದ ನಂತರ ಸನ್ರಿ ಡೇಟಾರ್ ನಿಮಗೆ ಪೇಮೆಂಟ್ ಮಾಡಿದಾಗ ಏನಾಗುತ್ತೆ, ಅದನ್ನು F-28ಅಲ್ಲಿ ನೀವು ಕ್ಲಿಯರಿಂಗ್ ಮಾಡ್ತೀರಾ. ಓಕೆ, ಓಪನ್ ಐಟಮ್ ಇರೋದನ್ನ ಕ್ಲಿಯರಿಂಗ್ ಮಾಡ್ತೀರಾ.
ಕ್ಲಿಯರಿಂಗ್ ಮಾಡಿದ ತಕ್ಷಣ ಅಕೌಂಟ್ಸ್ ರಿಸೀವಬಲ್ ಆಗುತ್ತೆ. ಕರೆಕ್ಟ್. ಸೊ FB70, FBL 5N ಮತ್ತು F-28 ಈ 3 ಟ್ರಾನ್ಸಾಕ್ಷನ್ ಸೇರಿದಾಗ ನಾವು ಅಕೌಂಟ್ಸ್ ರಿಸೀವಬಲ್ ಅಂತ ಕರಿತೀವಿ. ಸೊ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಒಂದು 10 ನಿಮಿಷದಲ್ಲಿ ಅಂದ್ಕೊಳ್ತೀನಿ. ಓಕೆ, ಇದನ್ನು ನಾನು ಸೇವ್ ಮಾಡಿಬಿಟ್ಟು ಎಲ್ಲರಿಗೂ ನಾನು ಈ ಒಂದು ರೆಕಾರ್ಡಿಂಗ್ನ ಡಿಸ್ಟ್ರಿಬ್ಯೂಟ್ ಮಾಡಲು ಇಚ್ಛೆ ಪಡ್ತೇನೆ. ನಿಮಗೇನಾದ್ರು ಡೌಟ್ ಇದ್ದಲ್ಲಿ ಲಾಜಿಕ್ ಕಂಪ್ಯೂಟರ್ ಸೆಂಟರ್, ಆಪೋಸಿಟ್ ಟು ಕರಿಷ್ಮಾ ರೆಸಿಡೆನ್ಸಿ, ಟೋನ್ ಲಾಕ, ಧಾರವಾಡ, ನೀವು ಕರೆ ಮಾಡ್ಬೋದು. ಇದು ನೋಡಿ ತುಂಬ ಜನಕ್ಕೆ ಪಾಪ ಸ್ಯಾಪ್ ಮಾಡಿಲ್ದವ್ರಿಗೂ ಸಹಾಯ ಆಗುತ್ತೆ. ಯಾಕಂದರೆ ಕೆಲವರಿಗೆ ಜನರಲ್ ಲೆಡ್ಜರ್ ಅಂದರೆ ಗೊತ್ತಿರಲ್ಲ. ವಾಂಟೆಡ್ ಈಗ ಆಕ್ಸೆಂಚರ್ ನೀಡ್ಸ್ ಜನರಲ್ ಲೆಡ್ಜರ್ ಅಕೌಂಟೆಂಟ್, ಆಮೇಲೆ ARAP ಅಂತ ಕರೆದಾಗ ನೀವು BCom ಮಾಡಿದರೂ ಸಹ ಕಾಲೇಜಿನಲ್ಲಿ ನಿಮಗೆ ಜ್ಞಾನ ಭಂಡಾರ ಕೊಟ್ಟಿರಲ್ಲ. ಯಾಕಂದರೆ ಅಲ್ಲಿ ಸ್ಯಾಪ್ ಇಲ್ಲ ಕಾಲೇಜಲ್ಲಿ. ಓಕೆ, ಸೊ ಇದು ಎಲ್ಲ ನಾನು ಹೇಳೋದು ಯಾಕಂದರೆ ನೀವು ಈ ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ನಿಮಗೆ ಅಕೌಂಟಿಂಗ್ ಬಗ್ಗೆ ಹೆಚ್ಚಿನ ನಾಲೆಡ್ಜನ್ನು ಬರ್ತದೆ. ಓಕೆ.